ಒಂದು ಈರುಳ್ಳಿ ಸಣ್ಣದಾಗಿ ಪಾತ್ರೆ ಫ್ರೈ ಮಾಡೋದು. ತಲೆ ಚಿಕನ್ ಫ್ರೈ ರೆಡಿ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಕಾಯಿಸ್ಕೊಂಡು ನೀವು ತಗೊಬಂದಿರುವ ಚಿಕನ್ನ ಹಾಕಿ ಅದ್ರ ಜೊತೆಗೆ ಉಪ್ಪು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ತಗೊಂಡು ಅದ್ರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವು ಕಟ್ ಮಾಡಿರುವ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಜೊತೆಗೆ ಮಟನ್ ಮಸಾಲೆ ಇದ್ರೆ ಹಾಕಿ, ಇಲ್ಲ ಅಂಗಡಿಲಿ ಗರಂ ಮಸಾಲೆ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಾಯಿ, ಕಡಲೆ, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಜಾರಿಗೆ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಸಣ್ಣ ಅಂತ ಆಡ್ಸ್ಕೊಂಡಾದ್ಮೇಲೆ ಹುರಿದಿರೋಂಥ ಟೊಮೊಟೊ ಈರುಳ್ಳಿನ ಇನ್ನೊಂದು ಜಾರಿಗೆ ಹಾಕೊಂಡು ಅದನ್ನು ಆಡ್ಸ್ಕೊಂಡಾದ್ಮೇಲೆ ಇಲ್ಲ ನಿಮಗೆ ಮಸಾಲೆ ರೆಡಿ, ಮಸಾಲೆ ರೆಡಿ. ಆ ಮಸಾಲೆನ ಸ್ವಲ್ಪ ಒಂದು ಪ್ಲೇಟಲ್ಲಿ ಸಪ್ರೇಟು ಎತ್ತಿಟ್ಕೊಳ್ಳಿ. ಒಂದು ಪ್ಲೇಟಲ್ಲಿ ಸಪ್ರೇಟ್ ಎತ್ತಿಟ್ಕೊಳ್ಳಿ. ಆಡಿಸಿರುವಂಥ ಮಸಾಲೆನ ಬೇಯ್ತಾ ಇರೋ ಚಿಕನಲ್ಲಿ 2 ಮಸಾಲೆನೂ ಹಾಕ್ಬೇಕು. 2 ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಏನು ಮಾಡಬೇಕು, ಚೆನ್ನಾಗಿ ಕುದಿಸ್ಬೇಕು. ಇಲ್ಲಿ ಕುದೀತಾದಂಗೆ ಇನ್ನೊಂದು ಬಳ್ಳಿ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಕಾಯಿ ಮತ್ತು ನೀವು ಎತ್ತಿಟ್ಟಿರ್ತೀರಲ್ಲ ಒಂದು ಪ್ಲೇಟಲ್ಲಿ ಮಸಾಲೆ, ಆ ಮಸಾಲೆನ ಹಾಕ್ಬೇಕು. ಆ ಮಸಾಲೆ ಹಾಕ್ಕೊಂಡು 2 ಮಸಾಲೆ ಹಾಕಲಿ. 2 ಮಸಾಲೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಸಾಂಬಾರು ಹಾಕಿ, ಏನಾಗಲ್ಲ. ಇಲ್ಲಿ ಸಾಂಬಾರು ಹಾಕಿದ್ಮೇಲೆ ಅಲ್ಲಿ ಬೇಯ್ತಾ ಇರೋ ಚಿಕನ್ನ ಏನು ಮಾಡಬೇಕು, ಆ ಬಾಣಲೆಯಿಂದ ಈ ಬಾಣಲೆಗೆ ಎತ್ತಾಕೊಳ್ಳಿ. ಎಲ್ಲ ಚಿಕನ್ನು ಎತ್ತಾಕಬೇಕು. ಎಲ್ಲ ಚಿಕನ್ನು ಎತ್ತಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಮಾಡಬೇಕು, ಫ್ರೈ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ರೈ ಮಾಡಿಕೊಂಡು ಇಲ್ಲೇನಾಯ್ತು, ನಿಮಗೆ ಚಿಕನ್ ಫ್ರೈ ರೆಡಿ. ಏನೇಳಿ, ಬಿಸಿ ಬಿಸಿ ಚಿಕನ್ ಫ್ರೈ ರೆಡಿ. ಆಮೇಲೆ ನೀವು ಕುಕ್ಕರಲ್ಲಿ ರೈಸ್ ಇಟ್ಕೊಳ್ಳಿ. ರೈಸ್ ರೆಡಿ ಆದಮೇಲೆ ಎಲ್ಲನೂ ಒಟ್ಟಿಗೆ ತಂದಿಟ್ಕೊಂಡು ತಟ್ಟಾಗಿ ಹಾಕೊಂಡು ಬಾರಿಸ್ತಾ ಇರಬೇಕು. ಹೆಂಗಡೆ, ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ.